ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಸಮಾಜ ವಿಜ್ಞಾನ ತರಗತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂಥ ಅರಣ್ಯ, ಅಲ್ಲಿರ್ತಕ್ಕಂತಹ ಸಂಪನ್ಮೂಲಗಳ ಬಗ್ಗೆ ಮಾತನಾಡಲಿದ್ದೇನೆ. ಸೊ ಅಲ್ಲಿರ್ತಕ್ಕಂತಹ ಉದ್ಯಾನವನಗಳ ಬಗ್ಗೆ ಮಾತನಾಡಲಿದ್ದೇನೆ. ಸೊ ನೋಡಿ, ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಅರಣ್ಯಗಳು ಅಂತ. ಅರಣ್ಯಗಳಂತಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ದಟ್ಟವಾದ ಅರಣ್ಯವಿದೆ. ಇದು ಈ ಶಿವಮೊಗ್ಗ ಜಿಲ್ಲೆ ಬೆಂಗಳೂರು ವಿಭಾಗದಲ್ಲಿ ಬರ್ತದೆ. ಬೆಂಗಳೂರು ವಿಭಾಗದಲ್ಲಿ ಬರ್ತಕ್ಕಂತಹ ಈ ಶಿವಮೊಗ್ಗ ದಟ್ಟ ಅರಣ್ಯವನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಅಂತ ನೋಡ್ತೀವಿ. ಅತಿ ಎತ್ತರದ ಬೆಟ್ಟ ಇಲ್ಲಿ ಯಾವ್ದು ಅಂತ ಕೇಳಿದ್ರೆ ಚಿತ್ರದುರ್ಗದ ಹಾಲು ರಾಮೇಶ್ವರ ಗುಡ್ಡ ಅಂತ. ಯಾವ್ದು ಹೇಳ್ರಿ? ಹಾಲು ರಾಮೇಶ್ವರ ಗುಡ್ಡ. ಪದೇ ಪದೇ ಇದನ್ನ ಎಕ್ಸಾಮ್ದಾಗ ಕೇಳ್ತಾರ, ಹಾಲು ರಾಮೇಶ್ವರ ಗುಡ್ಡ ಯಾವುದು ಅಂತ ಕೇಳ್ತಾರ. ಇದು ಈ ಉತ್ತರ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಗುಡ್ಡ. ಇದು ಅತಿ ಎತ್ತರವಾದ ಬೆಟ್ಟ. ಸೊ ನೋಡ್ರಿ, ಇಲ್ಲೊಂದಿಷ್ಟು ಧಾಮಗಳು ಬರ್ತಾವ. ಈ ಧಾಮಗಳು ಹೊಡೆದಾಗ ಜೋಗಿಮಟ್ಟಿ ಅರಣ್ಯ ಧಾಮ ಚಿತ್ರದುರ್ಗದಲ್ಲಿ ಕಂಡು ಬರ್ತದ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಲ್ಲಿ ಕಂಡು ಬರ್ತದ, ಬೆಂಗಳೂರು ನಗರದಲ್ಲಿ, ನಗರ ಜಿಲ್ಲೆಯಲ್ಲಿ. ಇನ್ನು ಭದ್ರಾ ವನ್ಯಜೀವಿ ಧಾಮ ಶಿವಮೊಗ್ಗದಲ್ಲಿ, ಭದ್ರಾ ವನ್ಯಜೀವಿ ಧಾಮ ಅಂತಾನೆ ಮಾಡಿದ್ದಾರೆ ಭದ್ರಾವತಿಯ ಪಕ್ಕಕ್ಕೆ. ಅಲ್ಲಿ ನೋಡಿದಾಗ ಶಿವಮೊಗ್ಗದಲ್ಲಿ ಬರ್ತದೆ ಇದು. ಇನ್ನು ಶರಾವತಿ ನದಿಯ ಒಂದು ಹೆಸರಿನ ಪಕ್ಕದಲ್ಲಿ ಹೆಸರಿನಿಂದ ಕರೀತಾರೆ ಇದನ್ನ ಶರಾವತಿ ವನ್ಯಜೀವಿ ಧಾಮ ಅಂತೇಳಿ. ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ವನ್ಯಜೀವಿ ಧಾಮ ಅಂತೇಳಿ ನೋಡ್ತೀವಿ. ಅದೇ ರೀತಿ ಶೆಟ್ಟಿಹಳ್ಳಿ ನೋಡ್ರಿ, ಇದು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಇಷ್ಟೆಲ್ಲ ಇವನು ನೋಡಿದಾಗ ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ವನ್ಯಜೀವಿ ಧಾಮ. ಈ ವಿಭಾಗದಲ್ಲಿ ಅಂದ್ರೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ವನ್ಯಜೀವಿ ಧಾಮಗಳು ಇರುವುದು ಶಿವಮೊಗ್ಗದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿ ಗುಡವಿ ಪಕ್ಷಿಧಾಮ ಇದು ಪಕ್ಷಿಗಳೇ ಜಾಸ್ತಿ ಇರ್ತಕ್ಕಂಥ ಒಂದು ಸ್ಥಳ. ಹೀಗಾಗಿ ಗುಡವಿ ಪಕ್ಷಿಧಾಮ ಇದು ಬಹಳ ಪ್ರಸಿದ್ಧವಾದಂತಹ ಒಂದು ಪಕ್ಷಿಧಾಮ ಕರ್ನಾಟಕದಲ್ಲಿ. ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ, ಹೌದಾ? ಅದೇ ರೀತಿ ಮಂಡಗದ್ದೆ ಪಕ್ಷಿಧಾಮ ಇದು ಶಿವಮೊಗ್ಗದಲ್ಲಿ ಕಂಡು ಬರ್ತದೆ. ಇದು ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪಕ್ಷಿಧಾಮ. ಪದೇ ಪದೇ ಇವನು ಎಕ್ಸಾಮ್ಗಳಲ್ಲಿ ಕೇಳ್ತಾರ. ನಾವು ಇದ್ರ ಬಗ್ಗೆ ಹೆಚ್ಚು ನೋಡ್ಕೊಂಡಿರ್ಬೇಕು. ಕಗ್ಗಲಡು ಪಕ್ಷಿಧಾಮ ತುಮಕೂರು ಒಳಗದ. ಕಗ್ಗಲಡು ಪಕ್ಷಿಧಾಮ ತುಮಕೂರು ಒಳಗೆ ಕಂಡು ಬರ್ತದ. ಆಮೇಲೆ ರಾಮ ದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ, ರಾಮದೇವರ ಬೆಟ್ಟ ಅಂತೇಳಿ ಇದಕ್ಕೊಂದು ಹೆಸರು ಕೊಟ್ಟು ರಣಹದ್ದು ಸಂರಕ್ಷಣಾ ಧಾಮ ಇದ. ಇದೆಲ್ಲಿ ಬರುತ್ತೆ ಅಂದ್ರೆ ರಾಮನಗರ ಜಿಲ್ಲೆಯಲ್ಲಿ ಬರ್ತೈತಿ. ಎಲ್ಲಿ ಹೇಳ್ರಿ? ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದ. ಇನ್ನು ಜಯಮಂಗಲಿ ಕೃಷ್ಣ ಮೃಗಧಾಮ, ಕೃಷ್ಣ ಮೃಗಗಳೇ ಜಾಸ್ತಿ ಇರ್ತಕ್ಕಂಥ ಒಂದು ಸ್ಥಳ ಇದೆ. ಜಯಮಂಗಲಿ ಕೃಷ್ಣ ಮೃಗಧಾಮ ಇದು ತುಮಕೂರು ಒಳಗ ಕಂಡು ಬರ್ತದೆ. ತುಮಕೂರು ಒಳಗೆ ಕಂಡು ಬರ್ತದೆ. ಇಷ್ಟು ಎಲ್ಲ ನೋಡಿದಾಗ ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತಕ್ಕಂತಹ ಧಾಮಗಳೆಲ್ಲ ಇವ ವನ್ಯಜೀವಿ ಧಾಮಗಳು, ಹೌದಾ? ಸೊ ಇವುಗಳ ಬಗ್ಗೆ ನಾವು ಅವಾಗ ನೋಡ್ಕೊಂತ ಇರ್ಬೇಕು. ಯಾಕಂತ ಕೇಳಿದ್ರೆ ಮುಂಬರುವ ದಿನಗಳಲ್ಲಿ ಇಂಥ ಎಲ್ಲ ಕ್ವಶನ್ಗಳು ಆಗುವ ಸಾಧ್ಯತೆಗಳು ಹೆಚ್ಚಿದಾವ. GPSTR PSTR ಗಳಲ್ಲಿ ಪದೇ ಕೇಳಿದಾರ, ಗಮನಿಸಬೇಕು. ಆಮೇಲೆ ಇದ್ರ ಮುಂದುವರೆದ ಭಾಗ ನೋಡಿದಾಗ ಈ ಭಾಗದಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ದೊಡ್ಡ ಶಕ್ತಿಗಳು ಸರ್ ಎಂ ವಿಶ್ವೇಶ್ವರಯ್ಯ. ಸೊ ನೋಡ್ರಿ, ಈ ಮನುಷ್ಯ ಏನ್ ಮಾಡಿದ್ರು ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಧಿಸಿದ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಭಾರತಕ್ಕೆ ಅವ್ರು ಹೇಳ್ತಾರೆ, ಭಾರತ ಉಳಿವಿಗಾಗಿ ಕೈಗಾರಿಕೆ ಇಲ್ಲ ವಿನಾಶ ಅಂತ ಹೇಳ್ತಾರೆ. ನಾವು ಕೈಗಾರಿಕರಣ ಮಾಡ್ಬೇಕು, ಇಲ್ಲಾಂದ್ರೆ ವಿನಾಶವಾಗ್ತೀವಿ ಅಂತ ಹೇಳಿ ಭಾರತಕ್ಕೆ ಕೈಗಾರಿಕೆಯ ಪಿತಾಮಹ ಅಂತ ಕರೆಸ್ಕೊಳ್ತಾನೆ, ಹೌದಾ? ಯಾರಪ್ಪ ಅಂತ ಹೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ, ಕೈಗಾರಿಕೆ ಪಿತಾಮಹ ಅಂತ ಇವ್ರನ್ನ ಕರಿತೀವಿ. ಆಮೇಲೆ ಭಾರತದ ಇಂಜಿನಿಯರಿಂಗ್ ದಿನವನ್ನಾಗಿ ಇವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ಇವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಒಂದು ಕಾಲಾವಧಿಯೊಳಗ ದಿವಾನರಾಗಿದ್ರು, ಮಂತ್ರಿಯಾಗಿದ್ರು. ಒಂದು ಮುಖ್ಯಮಂತ್ರಿ ಹುದ್ದೆಯ ಸಮನಾದ ಒಂದು ಹುದ್ದೆ ಅದು ದಿವಾನ್ ಅಂದ್ರೆ. ಆ ಮುಖ್ಯಮಂತ್ರಿ ಹುದ್ದೆಯ ಸಮನಾಗಿರ್ತಕ್ಕಂಥ ಒಂದು ಹುದ್ದೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಒಂದು ಅಧೀನದಲ್ಲಿ ಕೆಲಸ ಮಾಡ್ತಾ ಏನ್ ಮಾಡಿದ್ರು ಅಂತ ನೋಡಿದಾಗ ಹಲವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ, ಹೌದಾ? ಏನು ಅಂತಂದ್ರೆ 1923 ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ಭದ್ರಾವತಿಯಲ್ಲಿ
ಸ್ಥಾಪನೆ ಮಾಡ್ತಾರೆ. ಅದೇ ಭದ್ರಾವತಿ ಒಳಗ 1936 ಒಳಗ ಕಾಗದ ಕೈಗಾರಿಕೆ ಪ್ರಾರಂಭ ಮಾಡ್ತಾರೆ. 1936 ಒಳಗ ಕಾಗದ ಕೈಗಾರಿಕೆ ಪ್ರಾರಂಭ ಮಾಡ್ತಾರೆ. ಮಂಡ್ಯದಲ್ಲಿ ಸಕ್ಕರೆ ಕೈಗಾರಿಕೆ ಪ್ರಾರಂಭ ಮಾಡ್ತಾರೆ. ಮೈಸೂರಲ್ಲಿ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾರೆ. ಹೌದಾ? ಅಷ್ಟೇ ಅಲ್ಲ, ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡ್ತಾರೆ. ಹಿಂಗೆ ಹಲವು ವಿಧದಲ್ಲಿ ಮಹಾರಾಣಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವರು ಮಾಡಿದ ಕೆಲಸಗಳು ಬಹಳಷ್ಟು ಕರ್ನಾಟಕದಲ್ಲಿ ಪ್ರಮುಖವಾಗಿ. ಕನ್ನಂಬಾಡಿ ಅಣೆಕಟ್ಟೆ ಕಟ್ತಾರೆ. KRS ಅಂತ ಹೆಂಗ್ ಕರಿತಿಲ್ಲ, ಕೃಷ್ಣರಾಜ ಸಾಗರ್ ಅಂತ ಹೇಳಿ ಕರಿತಿಲ್ಲ, ಆ KRS ಅನ್ನುವಂಥ ಡ್ಯಾಮ್ ಅನ್ನು ಸಹ ಇವರ ಒಂದು ಅಧೀನದಲ್ಲಿಯೇ ನಾವು ಕಟ್ಟಿದ್ದನ್ನು ಗಮನಿಸಬಹುದು. ಇದಾದ ನಂತರ ಮಿರ್ಜಾ ಇಸ್ಮಾಯಿಲ್ ಬರ್ತಾರೆ. ಅವರು ಶಿವನ ಸಮುದ್ರದಲ್ಲಿ ವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಶಿವನ ಸಮುದ್ರ ವಿದ್ಯುತ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಹೀಗೆ ಹಲವು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರು ಈ ಕೆಲಸ ಮಾಡ್ತಾರೆ. ಅದೇ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಅಣೆಕಟ್ಟೆಯ ಒಂದು ಮುಂಭಾಗದಲ್ಲಿ ಒಂದು ಬೃಂದಾವನ ಸ್ಥಾಪನೆ ಮಾಡ್ತಾರೆ. ಆ ಬೃಂದಾವನ ಸ್ಥಾಪನೆ ಮಾಡಿದ್ರೆ ಯಾರಪ್ಪ ಅಂದ್ರೆ ಈ ಮಿರ್ಜಾ ಇಸ್ಮಾಯಿಲ್. ಯಾರ್ರಿ? ಮಿರ್ಜಾ ಇಸ್ಮಾಯಿಲ್ ಅನ್ನುವಂಥ ದಿವಾನ್ರು. ಸೊ ಒಟ್ಟಿನಲ್ಲಿ ಇಷ್ಟೆಲ್ಲಾ ಮಾಹಿತಿಗಳನ್ನ ನಾವು ಮುಂಬರುವ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಿದ್ರ ಒಂದು ಪರಿಣಾಮದಿಂದ ಚೆನ್ನಾಗಿ ಓದಬೇಕಾದ ಅಗತ್ಯತೆ ಐತಿ. ಹಾಗಾಗಿ ಈ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇವೆಲ್ಲ 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳೇ ಇರುವುದರಿಂದ ಇವುಗಳನ್ನ ಹೆಚ್ಚು ನಾವು ಡಿಸ್ಕಸ್ ಮಾಡುವ ಅಗತ್ಯತೆ ಐತಿ. ನಾನು ಓದ್ತೀನಿ, ನೀವು ಓದ್ರಿ ಅಂತ ಹೇಳ್ತಾ ನಾನು ಓದ್ತೀನಿ, ನೀವು ಓದ್ರಿ. ಈ ವಿಷಯಗಳನ್ನ ಈ ರೀತಿ ಚರ್ಚಾ ಮತ್ತು ಪಾಠಗಳ ಮೂಲಕ ನಾನು ತೆಗೆದುಕೊಂಡು ಬಂದಿದ್ದೇನೆ. ಸೊ ಹಾಗಾಗಿ ಇಲ್ಲಿವರೆಗೆ ಈ ವಿಷಯದ ಕುರಿತು ಮಾತನಾಡಿದ್ದೇನೆ. ಹಾಗಾಗಿ ಎಲ್ಲರೂ ಕೇಳ್ರಿ, ಹೆಚ್ಚು ಓದುವಂತ ಎಲ್ಲ ಓದುಗರು ಅರ್ಥ ಮಾಡಿಕೊಟ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸುವುದಕ್ಕಿಂತ ಮುಂಚೆ ನಾನು ಹೇಳೋದಿಷ್ಟ ನಿಮಗೆ ಏನಪ್ಪಾ ಅಂತ ಕೇಳಿದ್ರೆ, ಎಲ್ಲರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮೊದಲನೇ ಏನ್ ಮಾಡ್ರಿ? ಸಬ್ಸ್ಕ್ರೈಬ್ ಮಾಡ್ರಿ. ಆರಂಭದಲ್ಲಿ ಅದನ್ನ ನೋಡಕ್ ಸ್ಟಾರ್ಟ್ ಮಾಡ್ರಂದ್ರೆ, ಪ್ರಾರಂಭ ಮಾಡಿದ್ರೆ ಅಂತ್ಯದವರೆಗೂ ಆ ಚಾನೆಲ್ ಅನ್ನ, ಆ ಒಂದು ವಿಡಿಯೋವನ್ನ ಪೂರ್ಣ ಪ್ರಮಾಣದಲ್ಲಿ ನೋಡಿದ್ರೆ ನಿಮಗೆ ಅದರ ಲಾಭ ಸಿಗಲಿದೆ. ಅರ್ಧಂಬರ್ಧ ನೋಡಿದ್ರೆ ಅದು ಅಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗದೆ ಇರಬಹುದು. ಹಾಗಾಗಿ ಚೆನ್ನಾಗಿ ಪೂರ್ಣ ಪ್ರಮಾಣದಲ್ಲಿ ಅಥವಾ ಸಂಪೂರ್ಣ ಅಥವಾ ಫುಲ್ ವಿಡಿಯೋ ಅನ್ನು ನೀವು ವೀಕ್ಷಣೆ ಮಾಡ್ರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಅದನ್ನು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ನಮಸ್ಕಾರ, ಶುಭ ಸಂಜೆ.